ನಮಸ್ತೆ. ಜೈ ಭೈರವಿ ದೇವಿ ಗುರುಭ್ಯೋ ನಮಃ. ಶ್ರೀಯಾ ದೇವಿ ಆಶೀರ್ವಾದ ಮೇಲೆ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಯಾರು ಇದ್ದೀರಿ ಅವರಿಗಾಗಿ ರೀಡಿಂಗ್ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಅಂದರೆ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿ ಅಥವಾ ನಿಮ್ಮದು ಒಂದು ಯಾವ್ದಾದ್ರು ಸಂಬಂಧ ಐತಿ ಯಾರ್ದಾರ ಒಂದು ವ್ಯಕ್ತಿ ಜೊತೆಗೆ, ಅಲ್ಲಿ ಮೂರನೇ ವ್ಯಕ್ತಿ ಅಂದರೆ ಬೇರೆ ಯಾರೋ ಒಬ್ಬರು ಬಂದಮೇಲೆ ನಿಮ್ಮದು ಒಂದು ರಿಲೇಷನ್ಶಿಪ್ ಹಾಳಾಗಿರ್ತದೆ. ನಿಮ್ಮ ವ್ಯಕ್ತಿ ನಿಮ್ಮ ಕಡೆ ಲಕ್ಷ್ಯ ಕೊಟ್ಟಿರಂಗಿಲ್ಲ, ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ ಅಥವಾ ನೀವು ಅವ್ರನ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀರಿ, ಹಿಂಗೇನೋ ಒಂದು ಆಗಿರ್ತೈತಿ. ಸೊ ಇಂಥರ ಈ ರೀಡಿಂಗನ್ನು ನೋಡಬಹುದು. ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ಕರಿತೀವಿ. ಓಕೆ, ನೀವು ನಿಮ್ಮ ವ್ಯಕ್ತಿ ಮತ್ತು ಮೂರನೇ ವ್ಯಕ್ತಿ ಬಂದಿರೋಂಥ ಪರಿಸ್ಥಿತಿ ಯಾರದೈತಿ ಅವ್ರು ನೋಡ್ರಿ. ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ. ನಿಖಿತಾ ಟ್ಯಾರೋ ASMR, ಅವೇಕನ್ ಟ್ಯಾರೋ ವಿತ್ ನಿಖಿತಾ, ಅವೇಕನ್ ಟ್ಯಾರೋ ರೀಡಿಂಗ್ ಕನ್ನಡ, ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ ಟ್ಯಾರೋ ರೀಡಿಂಗ್, ಥರ್ಡ್ ಪಾರ್ಟಿ ಸಿಚುವೇಶನ್ ಟ್ಯಾರೋ, ನೋ ಕಾಂಟ್ಯಾಕ್ಟ್ ಟ್ಯಾರೋ, ರಿಲೇಷನ್ಶಿಪ್ ಟ್ಯಾರೋ, ಲವ್ ರೀಡಿಂಗ್ ಎಲ್ಲ ಹುಡುಕ್ತಿದ್ರಿ ಅಂದರೆ ಸೊ ಯು ಆರ್ ಇನ್ ದ ರೈಟ್ ಪ್ಲೇಸ್. ಸೊ ನಿಮ್ಗಿಲ್ಲಿ ಎಲ್ಲನೂ ಸಿಗ್ತಾ ಐತಿ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ವಿಜುವಲೈಸ್ ಮಾಡ್ಕೊಂಡಿರಿ ಅನ್ಕೊತೀನಿ. ನೀವು ಯಾವ ಸಂಬಂಧದ ಬಗ್ಗೆ ನೋಡ್ಬೇಕಂತೀರಿ ಆ ವ್ಯಕ್ತಿ 3 ಸಲ ಹೆಸರು ಹೇಳ್ಕೊಂಡಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆ, ರಿಟರ್ನ್ ವ್ಯೂವರ್ಸ್ಗೆ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ಸೊ ನಿಮ್ಮ ಬಗ್ಗೆ ಏನು ಅವ್ರಿಗೆ ಫೀಲಿಂಗ್ಸ್ ಅದಾವ. ಸೊ ಥರ್ಡ್ ಪಾರ್ಟಿ ಜೊತೆಗೆ ಏನು ನಡೆದೈತಿ ಅಂತ ನೋಡೋಣ ಅಂತ. ನಿಮ್ಮ ವ್ಯಕ್ತಿ ಮತ್ತು ನಿಮ್ಮದಾತಿದೆ. ಇದು ಥರ್ಡ್ ಪಾರ್ಟಿ ಮತ್ತು ನಿಮ್ಮ ವ್ಯಕ್ತಿ ನಡು ಏನು ನಡೆದೈತಿ ಅಂತ ನೋಡೋಣ. ಸೊ ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಿದಾರ, ನೀವು ಆರಾಮದಿರಿ ಅಂದರೆ ನಿಮ್ಮ ಒಂದು ಲೈಫ್ ಒಳಗೆ ನೀವು ಆರಾಮ ಮಸ್ತಿದ್ದೀರಿ. ಥರ್ಡ್ ಪಾರ್ಟಿ ಬಂದರೂ ಸಹ ನೀವು ನಿಮ್ಮ ಪಾಡಿಗೆ ನೀವು ಚೆನ್ನಾಗದಿರಿ. ನಿಮಗದು ಏನೋ ಫರಕ್ ಆಗಿಲ್ಲ ಅಂತೇಳಿ ನಾವು ಅದಕ್ಕೇನು ನಿಮ್ಗೆ ಡಿಫ್ರೆನ್ಸ್ ಮಾಡಿಲ್ಲ. ಅದು ಅಥವಾ ನೀವು ಅದನ್ನು ಆದ್ರೂ ನೀವು ತೋರಿಸ್ಕೊಟ್ಟಿಲ್ಲ. ಹಾಗಾಗಿ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಒಂದು ಭಯ ಹುಟ್ಟೈತಿ, ನಿಮ್ಮನ್ನು ಎಲ್ಲಿ ಕಳ್ಕೊಂಡ್ಬಿಡ್ತೇನೆ ಅಂತಂದು. ಯಾಕಂದ್ರೆ ನೀವು ಇಷ್ಟು ಮಸ್ತಿದ್ದೀರಿ, ಈಗ ಮಸ್ತದಿರಂದ ಸೆನ್ಸ್ ಕೂಲಾಗಿ ಕಾಮಾಗಿ ಅದಿರಿ. ನೀವು ನಿಮ್ದೊಂದು ಕೆಲಸ ಐತಿ, ಕೆಲಸ ಮಾಡ್ಕೊತೀರಿ, ನಿಮ್ಮ ಡ್ಯೂಟೀಸ್ ಏನದೋ ಮಾಡ್ತೀರಿ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನದೋ ಅದನ್ನು ಮಾಡ್ಕೊತೀರಿ, ಆರಾಮಾಗಿ ನಿಮ್ಮ ಪಾಡಿ ನೀವು ಖುಷಿಯಿಂದ ನಿಮ್ಮ ಮನಃಶಾಂತಿ ಹಾಳು ಮಾಡ್ಕೊಳ್ಳಂಗೆ ಅದಿರಿ ಅಂತ ಅರ್ಥ. ಇದೆ ನಿಮ್ಮ ಪಾಡಿ ನೀವು ಅದಿರಿ ಅಂತಂದ್ರೆ. ಹಾಗಾಗಿ ನಿಮ್ಮ ವ್ಯಕ್ತಿಗೆ ನಿಮ್ಮ ಬಗ್ಗೆ ಹೊಟ್ಟೆ ಕಿಚ್ಚು ಬಂದಿರ್ಬೋದಿಲ್ಲ, ಜನನೂ ಅದ್ರ ಬಗ್ಗೆ ಮಾತಾಡ್ತಿರ್ಬೋದು. ಅಂದ್ರೆ ನಿಮ್ಮ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡ್ತಿರ್ಬೋದಿಲ್ಲ. ಅವ್ರು ನೋಡ್ರಿ ಎಷ್ಟು ಚೆನ್ನಾಗಿ, ಎಷ್ಟು ಚಲೋ ಆದ್ರೆ, ಎಷ್ಟು ಒಳ್ಳೆ ವ್ಯಕ್ತಿ, ನಿಮ್ಮ ಬಗ್ಗೆ ಒಟ್ಟು ಒಳ್ಳೆ ಮಾತುಗಳನ್ನ ಆಡ್ತಿದಾರೆ. ಅದನ್ನು ನೋಡಿ ನಿಮ್ಮ ವ್ಯಕ್ತಿಗೆ ಈಗ ನಿಮ್ಮ ಬಗ್ಗೆ ಒಳಗೆ ಭಯ ಹುಟ್ಟೈತಿ. ತಪ್ಪು ಮಾಡಿದ್ನ ನಾನು, ಜನನೂ ಈಗ ಅವ್ರಿಗೆ ಅಂತಿರ್ಬೇಕು, ಆಡ್ಕೊತಿರ್ಬೇಕು ಅವ್ರ ಬಗ್ಗೆ ಈಗ. ಸೊ ಮನೆಯೊಳಗೂ ಅವ್ರದ್ದು ಮನೆಯೊಳಗಿನ ಫ್ಯಾಮಿಲಿ ಮೆಂಬರ್ಸ್ ಸಹ ಅವರಿಗೆ ಮಾತಾಡ್ತಿದಾರ ಹಿಂದಿಂದ. ಕೆಲವೊಬ್ರಿಗೆ ಅನ್ನಿಸ್ತಾ ಇದ್ದಿಲ್ಲ ನಿಮ್ಮ ಜೀವನದಾಗ ಯಾರೋ ಮೂರನೇ ವ್ಯಕ್ತಿ ಬಂದ್ಬಿಟ್ಟಾರ, ಅದಕ್ಕೆ ನೀವು ಎಷ್ಟು ಆರಾಮದಿರಿ ಅಂತ ಅವರಿಗೆ ಅನ್ನಿಸ್ತಾ ಐತಿ. ಹೀಗಾಗಿ ನಿಮ್ಮ ಜೊತೆಗೆ ಮಾತಾಡೋಕೆ, ವಾಪಸ್ ಬಂದು ಮಾತಾಡೋಕೆ ಅಥವಾ ನಿಮ್ಮ ಬಗ್ಗೆ ಏನಾರು ಕ್ವಶನ್ ಕೇಳೋಕೆ, ನಿಮ್ಮನ್ನು ಒಂದು ಪ್ರಶ್ನೆ ಮಾಡೋಕೆ ಅವರಿಗೆ ಧೈರ್ಯ ಇಲ್ಲ. ಅಬ್ಸರ್ವ್ ಮಾಡ್ತಿದ್ದಾರೆ ಅಷ್ಟೆ. ಯಾಕೆ ಇಷ್ಟೆಲ್ಲ ನಿಮ್ಮ ಬಗ್ಗೆ ಭಯ ಬಂದೈತೆ ಅಂದರೆ ಇಲ್ಲಿ ನೋಡ್ರಿ ಥರ್ಡ್ ಪಾರ್ಟಿ ಜೊತೆಗೆ ಹೆಂಗೈತಿ. ಇಲ್ಲಿ ನಿಮ್ಮ ಬಗ್ಗೆ ಬಂದಾಗೂ ಒಂದು ಮೇಜರ್ ಅರ್ಕನ, ಅಲ್ಲಿ ಬಂದಾಗೂ ಒಂದು, ಇಲ್ಲಿ 3, ಅಲ್ಲಿ ದಡ್ಡವಿಲ್ಲ. ಥರ್ಡ್ ಪಾರ್ಟಿಗೆ ಅವ್ರು ಎಷ್ಟೇ ಒಂದು ಪ್ರೀತಿ, ವಿಶ್ವಾಸ, ಒಂದು ಕನ್ಸರ್ನ್ ಏನೇ ಕೊಟ್ರು ಸಹ ಥರ್ಡ್ ಪಾರ್ಟಿ ಅದಾರಲ್ಲ ಅವರು ಇನ್ನೂ ಬೇಕು ಅನ್ನೋಂಥ ವ್ಯಕ್ತಿ. ಎಸ್ಪೆಷಲಿ ಮಟೀರಿಯಲಿಸ್ಟಿಕ್ ಆಗಿ ಅವ್ರಿಗೆ ಬೇಕು. ಅಂದರೆ ಅವರಿಗೆ ಎಲ್ಲ ಸಾಮಾನು ಕೊಡಿಸ್ಬೇಕು, ಹಿಂಗೆ ಸಾಮಾನುಗಳು ಕೊಡಿಸ್ಬೇಕಂದ್ರೆ ಅರ್ಥ ಆಗಲ್ಲ. ವಸ್ತುಗಳ ಬಗ್ಗೆ ಅವರಿಗೆ ಭಾಳ ಕಾಳಜಿ, ಮನಸ್ಥಿತಿ ಬಗ್ಗೆಕಿನ್ನ. ಓಕೆ, ನಾನು ಹಿಂಗೆ ಟೈಮ್ ಕೊಟ್ಟೆ 10 ನಿಮಿಷ ನಿನ್ನ ಜೊತೆಗೆ ಚೆನ್ನಾಗಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದೆ ಅನ್ನೋದಕ್ಕಿನ್ನ ನೀ ನನಗೇನು ಕೊಡಿಸಿದಿ, ನನಗೇನು ಗಿಫ್ಟ್ ತೊಗೊಂಬಂದು,
ನನಗಾಗಿ ನೀ ಏನು ಮಾಡಿದಿ ಅನ್ನುವಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಆಗ್ಯಾರ ಈಗ. ಸೊ ಅವ್ರ ವಿಶಸ್ ಅಲ್ಲಿ ಫಿಲ್ಫಿಲ್ ಆಗಾಕತ್ತಿಲ್ಲ ಯಾರ್ದು ಥರ್ಡ್ ಪಾರ್ಟಿದ. ಹಾಗಾಗಿ ಅವರು ಈ ಒಂದು ರಿಲೇಷನ್ಶಿಪ್ಪಿಂದನೇ ಹೊರಗೆ ಹೋಗೋಕೆ ಟ್ರೈ ಮಾಡ್ತಿದಾರೆ, ಬಿಡಿಸ್ಕೊಂಡು ಹೋಗ್ಬೇಕು, ಹೆಂಗಾರ ಮಾಡಿ ಇಲ್ಲಿ ಎಷ್ಟು ಬರ್ತದೆ ಅಷ್ಟು ತೊಗೊಂಡು ನಾನು ಹೊರಗೆ ಹೋಗ್ಬೇಕು ಅಂತಂದು ಒಂದು ಇಲ್ಲೇ ಮನಸ್ಥಿತಿ ಥರ್ಡ್ ಪಾರ್ಟಿದಿರೋದ್ರಿಂದ ಈಗ ಇಲ್ಲೇ ನಿಮ್ಮ ಮೇಲೆ, ಯಾಕೆ ನೀವು ಇಷ್ಟು ಕೂಲಾಗಿ ಕಾಮಾಗಿ ಆರಾಮಾಗಿರೋದ್ರಿಂದ ಅವ್ರಿಗೆ ನಿಮ್ಮ ವ್ಯಕ್ತಿಗೆ ಈಗ ಅದು ಭಯ ಯಾಕೆ ಹುಟ್ಟೈತೆ ಅಂದ್ರೆ ಇದಕ್ಕೆ ಹುಟ್ಟೈತಿ. ಥರ್ಡ್ ಪಾರ್ಟಿಗೆ ಅವ್ರ ಫ್ರೀಡಮ್ಮೇ ಭಾಳ ಮುಖ್ಯ, ಅವ್ರ ಕರಿಯರ್ ಭಾಳ ಮುಖ್ಯ. ಸೊ ನಿಮ್ಮ ವ್ಯಕ್ತಿ ಒಂದು ಪ್ರೀತಿ ಬಯಸ್ತಾರೆ ಅನಿಸ್ತತಿ ಅವ್ರ ಕಡೆಯಿಂದ, ಅಂದ್ರೆ ಎಮೋಷ್ನಲ್ ಅಟ್ಯಾಚ್ಮೆಂಟಿಗೆ ಭಾಳ ಒತ್ತು ಕೊಡ್ತಾರೆ. ಬಟ್ ಅಲ್ಲಿ ಥರ್ಡ್ ಪಾರ್ಟಿ ಐತಲ್ಲ ಭಾಳ ಅವರು ಮಟೀರಿಯಲ್ಸ್ಟಿಕ್, ಅಂದರೆ ತಮ್ಮ ಕರಿಯರು ನಾ ದುಡಿಬೇಕು, ನಂದೊಂದು ಸ್ಟೇಟಸ್ ಇರಬೇಕು. ಹಾಗಾಗಿ ಈಗ ನಿಮ್ಮ ವ್ಯಕ್ತಿ ಜೊತೆಗೆ ಅವರಿಗೆ ಒಂಥರ ಭಾಳ ಒಂದು ಬಿಗಿ ಬಂಧನ ಒಳಗೆ ನಾ ಬಂದ್ಬಿಟ್ಟು ನಾನು ಇದರಿಂದ ಹೊರಗೆ ಬರ್ಬೇಕು, ನನ್ನ ಫ್ರೀಡಮ್ನ ಕಳ್ಕೊತದನಿ, ಯಾಕಂದ್ರೆ ಫ್ರೀಡಮ್ ಲವರ್ ಅವರು, ನನ್ನ ಫ್ರೀಡಮ್ನ ಕಳ್ಕೊತದನಿ ಅಂತ ಅವರಿಗೆ ಅನ್ನಿಸ್ತಾ ಐತಿ. ಸೊ ಇಲ್ಲಿ ನೀವೂ ಸ್ವತಂತ್ರವಾಗಿ ನಿಮ್ಮ ಪಾಡಿ ನೀವು ಚೆನ್ನಾಗೇ ಜೀವನ ಮಾಡ್ತಿದ್ದೀರಿ. ಓಕೆ, ಹಾಗಾಗಿ ನಿಮ್ಮ ಹತ್ರ ಬರೋಕ್ಕೂ ನಿಮ್ಮ ವ್ಯಕ್ತಿಗೆ ವಾಪಸ್ ಒಂದು ಬಂದು ಹೆಂಗೆ ಮಾತಾಡ್ಸ್ಬೇಕಲ್ಲ, ಈಗ ನೀವು ನೀವು ಮಾತಾಡ್ತೀರಿ ಇಲ್ಲ ಅನ್ನಂಗಿಲ್ಲ. ಬಟ್ ಅವರಿಗೆ ಒಂದು ಭಯ, ಸಬ್ ಕಾನ್ಷಿಯಸ್ಲಿ ಅವ್ರಿಗೆ ಒಂದು ಭಯ, 4 ಜನ ಏನಂತಾರೋ ನೆಲ್ಲ ಹಿಂಗೆ ಬಿಟ್ಟು ಹೋಗಿದ್ರೆ ಎಲ್ಲ ಬಂದರೆ ಈಗ ವಾಪಸ್ ಬಂದ್ರೆ ನೋಡಂತ ಜನ ಏನು ಮಾತಾಡ್ಕೊತಾರೆ, ಸೊಸೈಟಿ ಏನು ಮಾತಾಡ್ಕೊಂಡು ಎಲ್ಲ ಒಂಥರ ಸ್ಟೇಟಸ್ ಬಗ್ಗೆನೂ ಅವರಿಗೆ ಭಯ ಕಾಡ್ತಾ ಐತಿ. ಈಗ ನಿಮ್ಮ ವಿಚಾರಕ್ಕೆ ಬಂದಾಗ ಸೊ ಥರ್ಡ್ ಪಾರ್ಟಿ ಮತ್ತು ನಿಮ್ಮ ವ್ಯಕ್ತಿ ಬಿಟ್ಟು ಹೋಗ್ತಾರಾ ಅಂತ ನೀವು ಕೇಳ್ತೀರಿ. ಥರ್ಡ್ ಪಾರ್ಟಿ ಬಿಟ್ಟು ಹೋಗ್ತಾರಾ ಅಥವಾ ಅವರಿಬ್ರು ದೂರ ಆಗ್ತಾರಾ ಅಂತ ನೀವು ಕೇಳಬಹುದು. ಕ್ವಶನ್ ನೆಕ್ಸ್ಟ್ ಅದೇ ಇರ್ತದೆ ನಿಮ್ದು. ಎಸ್, ಬಿಟ್ಟು ಹೋಗೋ ಚಾನ್ಸಸ್ ಭಾಳ ಐತಿಲ್ಲ, ಯಾಕಂದ್ರೆ ಒಬ್ರಿಗೊಬ್ರಿಗೆ ಅಷ್ಟೊಂದು ಆಗಕತ್ತಿಲ್ಲ, ಭಾಳ ತಲೆನೋವಾಗ್ಯಾರ ಒಬ್ರಿಗೊಬ್ರು, ಭಾಳ ಓವರ್ ಥಿಂಕ್ ಮಾಡ್ತಿದಾರೆ ಆ ರಿಲೇಷನ್ಶಿಪ್ ಒಳಗೆ. ನಿಮ್ಮ ವ್ಯಕ್ತಿ ಇರ್ಬೋದು, ನೀವು ಇಬ್ಬರೊಳಗೂ ಭಾಳ ಓವರ್ ಥಿಂಕ್ ಆಗ್ತಾ ಐತಿ. ನಿಮ್ಮ ವ್ಯಕ್ತಿಗಿನ ಎಸ್ಪೆಷಲಿ ಇಲ್ಲೇ ನಿದ್ದೆ ಮಾಡಾಕತ್ತಿಲ್ಲ, ಅವರು ಆರೋಗ್ಯನೂ ಹಾಳಾಗ್ತೈತಿ, ಯಾಕಂದ್ರೆ ಯೋಚನೆ ಮಾಡಿ ಮಾಡಿ ಆರೋಗ್ಯ ಹಾಳಾಗ್ತೈತಿ. ಸೊ ಹೊಸ ಬಿಗ್ನಿಂಗ್ ಮಾಡೋಕ್ಕೆ, ಹೊಸದಾಗಿ ತಮ್ಮದು ಒಂದು ಜೀವನದೊಳಗೆ ಒಂದು ಗುಡ್ ಸ್ಟಾರ್ಟ್ ಮಾಡ್ಕೋಬೇಕಂತನ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ. ಸೊ ಗುಡ್ ಸ್ಟಾರ್ಟ್ ಅಂದರೆ ಇಲ್ಲಿಂದ ಬಿಟ್ಟು ಈ 9 ಆಫ್ ಸೋರ್ಟ್ಸಿಂದ ಇಲ್ಲೇ ಪೇಜ್ ಆಫ್ ಪೆಂಟಕಲ್ಸಿಗೆ ಬರುವಂಥ ಎನರ್ಜಿ ಮತ್ತು ಬೇಬಿ ಸ್ಟೆಪ್ಸ್ ಇಡೋದು. ಸೊ ನಿಮ್ಮ ಹತ್ರ ಬರಬೇಕು, ಅಥವಾ ನಿಮ್ಮ ಹತ್ರ ಇಲ್ಲರಿ ನೀವೂ ಡೋರ್ ಕ್ಲೋಸ್ ಮಾಡಿದ್ರಿ, ಅಥವಾ ನಿಮ್ಮ ಹತ್ರ ಬರುವಂಥದ್ದವ್ರು ಇಲ್ಲ, ಏನೋ ನಿಮ್ಮಿಬ್ಬರ ನಡುವೆ ಚೆನ್ನಾಗಿಲ್ಲ ಅಂದ್ರೂ ಸೊ ಅವರು ನನ್ನ ಜೀವನದಾಗ ನಾನು ಅಟ್ಲೀಸ್ಟ್ ನನ್ನ ಕಾಲ ಮೇಲೆ, ಅಂದರೆ ನನ್ನ ಕಾಲ ಮೇಲೆ ಕರೆ ಇರ್ತೈತಿ, ಬಟ್ ಅದನ್ನು ನಾನು ರೀಸ್ಟಾರ್ಟ್ ಮಾಡಬೇಕು, ಅದ್ರ ಕಡೆ ಭಾಳ ಲಕ್ಷ್ಯ ಕೊಟ್ಕೋಬೇಕಂತಲೇ ನಿಮ್ಮ ವ್ಯಕ್ತಿ ಇಲ್ಲೇ ಯೋಚನೆ ಮಾಡ್ತಿದಾರೆ. ಎಸ್, ಥರ್ಡ್ ಪಾರ್ಟಿಯಿಂದ ಅವರು ದೂರ ಆಗಲೇಬೇಕಂತ ಈಗ ಒಂದು ಡಿಸಿಷನಿಗೆ ಬಂದುಬಿಟ್ಟಾರ. ಆ್ಯಂಡ್ ಕನ್ಫ್ಯೂಸ್ ಒಳಗದಾರ, ಬಟ್ ದೇ ಆರ್ ಥಿಂಕಿಂಗ್ ಸೀರಿಯಸ್ಲಿ ಅಬೌಟ್ ಇಟ್, ಭಾಳ ಸೀರಿಯಸ್ ಆಗಿ ಥಿಂಕ್ ಮಾಡ್ತಿದ್ದಾರೆ. ಐ ಹ್ಯಾವ್ ಟು ಕಮ್ ಔಟ್ ದಿಸ್, ಇದನ್ನು ಬರಲೇಬೇಕು. 9 ಆಫ್ ಸೋರ್ಸ್ ನೋಡ್ರಲ್ಲ. ಸೊ ಇಲ್ಲಿ ಭಾಳ ಜನ ಕೇಳ್ತೀರಿ ಎಷ್ಟು ದಿನದೊಳಗೆ ಬರಬಹುದು ಅಂತಂದ. ಓಕೆ, ಟೈಮಿಂಗ್ ನೋಡ್ಬಿಡೋಣ. ಸೊ ಎಷ್ಟು ದಿನದೊಳಗೆ ನಿಮ್ಮ ವ್ಯಕ್ತಿ ಅವ್ರ ಮತ್ತು ಥರ್ಡ್ ಪಾರ್ಟಿ ಇಬ್ರು ಬೇರೆ ಆಗೋಂಥ ಚಾನ್ಸಸ್ ಇದೆ. ರಿಲೀಸ್ ಆಲ್ ಎಕ್ಸ್ಪೆಕ್ಟೇಷನ್ಸ್ ವಿತ್ ರಿಗಾರ್ಡ್ ಟು ಟೈಮಿಂಗ್ ಅಂತ ಬಂದಿಲ್ಸಿ. ಟೈಮಿಂಗ್ ಹೇಳಕ್ಕೆ ನಮ್ಗೆ ಪರ್ಮಿಷನ್ ಕೊಡಲಿಲ್ಲ, ಯಾಕಂದ್ರೆ ಭಾಳ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡ್ರಿ. ಟೈಮಿಂಗ್ ಕೇಳ್ತಿದ್ದೀರಲ್ಲ ಯಾರ್ಯಾರು, ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ್ರಿ, ಇದೇ ಟೈಮ್ ಅದೇ ಟೈಮ್ ಅಂತಂದು. ಓಕೆ, ಮೋರ್ ಪೇಷನ್ಸ್ ಈಸ್ ನೀಡೆಡ್ ಹಿಯರ್. ಭಾಳ ತಾಳ್ಮೆ ಬೇಕಾಗಿದೆ ಈ ರಿಲೇಷನ್ಶಿಪ್ ಒಳಗೆ. ನೀವು ಅವ್ರಿಗಾಗಿ ಕಾಯ್ಬೇಕಾ, ಅಥವಾ ಅವ್ರು ಹೋಗ್ತಾರಾ ಬಿಡ್ತಾರ ಅಂದ್ರೆ ಒಂದು ತಾಳ್ಮೆ ಭಾಳ ನೀಡೈತಿ ಅಂತ ಹೇಳ್ತಿದಾರೆ ಈ ರಿಲೇಷನ್ಶಿಪ್. ನಿಮ್ದು ಈ 3 ಮಂದಿ ರಿಲೇಷನ್ಶಿಪ್ ಏನೈತಲ್ಲ ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಭಾಳ ಅದಾವೆ. ನಿಮಗೂ ಅದಾವು, ನಿಮ್ಮ ವ್ಯಕ್ತಿ ಕಡೆಯಿಂದ ಅನಿಸ್ತೈತಿ, ಅವ್ರಿಗೂ ನಿಮ್ಮ ಕಡೆಯಿಂದ ಅದಾವ ಅನಿಸ್ತೈತಿ. ಹಿಂಗೆ ಇರಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಎಕ್ಸ್ಪೆಕ್ಟೇಷನ್ಸನ್ನು ನೀವು ಇಟ್ಕೋಬೇಡ್ರಿ. ಟೈಮಿಂಗ್ ಪ್ರಕಾರನೂ ಆಯ್ತು, ನಿಮ್ಮ ಜೀವನದಾಗ ಈ ರಿಲೇಷನ್ಶಿಪ್ ಒಳಗನಾಯ್ತು ಭಾಳ ಸಮಾಧಾನ ತಾಳ್ಮೆ ಇಲ್ಲಿ ಬೇಕಾಗಿದೆ ಅಂತ ಬಂದದ್ದು ನೋಡ್ರಿ. ಸೊ ಯಾವಾಗ ನೀವು ಇದನ್ನು ರಿಲೀಸ್ ಮಾಡ್ತೀರಿ, ಇನ್ ನೋ ಟೈಮ್. ಓಕೆ, ಅಂದ್ರೆ ನೀವು ಯಾವಾಗ ಎಕ್ಸ್ಪೆಕ್ಟೇಷನ್ ರಿಲೀಸ್ ಮಾಡ್ತೀರಿ, ಸಮಾಧಾನ ಇರೋದು ಕಲಿತೀರಿ. ಸೊ ಅದಕ್ಕೆ ಟೈಮ್ ಟಕ್ ಅನ್ನೋದ್ರಾಗ ಆಕತಿ ಅಂತ ಇಲ್ಲಿ ಬಂದಿರೋದು. ಅಂದ್ರೆ
ಡಿವೈನ್ ಟೈಮಿಂಗ್ ಇಸ್ ಇಟ್ಸ್ ಪ್ಲೇ. ಓಕೆ, ಡಿವೈನ್ ಟೈಮಿಂಗ್ ಅಂತಂದ್ರೆ ದೇವ್ರ ಆಟ ನಡ್ದತಿ ಅಂತ ಹೇಳ್ತಾನೆ ಇಲ್ಲಿ. ಹಾಗಾಗಿ ನಮಗಿಲ್ಲಿ ಕಾರ್ಡ್ ಒಳಗೆ ನಿಮ್ಗೆ ಹೇಳಕ್ಕೆ ಕೊಡಲಿಲ್ಲ ಅದು ಪರ್ಟಿಕ್ಯುಲರ್ ಇವಾಗ ಅವಾಗ ಅಂತಂದು. ಯಾಕಂದ್ರೆ ನೀವು ಎಕ್ಸ್ಪೆಕ್ಟೇಷನ್ ಭಾಳ ಅದಾರ ಅನಿಸುತ್ತೆ ಇಬ್ಬರ ಕಡೆಯಿಂದನೂ. ನೀವು ಕಲಿಬೇಕಾಗಿರೋದು ಭಾಳ ಐತಿ, ಅವರು ಕಲಿಬೇಕಾಗಿರೋದು ಭಾಳ ಐತಿ. ಸೊ ಲಘು ಲಘು ಕಲೀರಿ, ಇನ್ನು ನೋ ಟೈಮ್ ಅಂತ ಬಂದೈತಿ ಅಂದ್ರೆ ನೀವು ಭಾಳ ಲಘುನ ಆಗ್ತತಿ ಅಂತ ಅರ್ಥದ. ಇದನ್ನು ಕಲಿತ ಮೇಲೆ ಹಂಗೆ ಅಲ್ಲಿದ. ಸೊ ಇಲ್ಲಿ ಕ್ಲೇಮ್ ಮಾಡುವಂಥದ್ದು ಏನಿಲ್ಲ, ನಿಮ್ಮ ವ್ಯಕ್ತಿಗೆ ಕ್ಲಾರಿಟಿ ಸಿಗಲಿ ಅಂತ ಕ್ಲೇಮ್ ಮಾಡ್ಬೋದು. ಸೊ ಲವರ್ಸ್ ಒರಾಕಲಿಂದ ನಿಮಗೆ ಗೈಡೆನ್ಸ್ ಏನಾದರೂ ಎಕ್ಸ್ಟ್ರಾ ನಿಮಗೊಂದು ವಿಷಯಗಳು ತಿಳಿಸೋದಿದ್ರೆ ತಿಳಿಸ್ಲಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಯಾರು ಅದಾರ ನನಗೆ ರಿಫ್ಲೆಕ್ಷನ್ ಹೇಳಿದೆ. ಇಬ್ಬರು ಒಬ್ರಿಗೊಬ್ರು ಹಂಗದಿರಿ, ಸ್ವಲ್ಪ ಸ್ಪೇಸ್ ಕೊಡ್ರಿ ಇಬ್ರು. ಓಕೆ, ಯು ನೀಡ್ ಟು ಗಿವ್ ಸ್ಪೇಸ್ ಕೊಡ್ಬೇಕು. ಸ್ಪೇಸ್ ಕೊಡ್ಬೇಕಂದ್ರೆ ಹೇಳಿದೆ ಈಗ ಅವ್ರದ್ದು ಪ್ರಾಬ್ಲಮ್ ಅದ, ನೀವು ನಾನಾ ಹೋಗೋದನ್ನು ಸಾಲ್ವ್ ಮಾಡ್ಲನ್ರಿ, ನಾ ಹ್ಯಾಂಡಲ್ ಮಾಡ್ಲನ್ರಿ, ಇಲ್ಲ ಅವ್ರದ್ದು ಅವ್ರಿಗೆ ಕೊಡ್ಬೇಕು ಟೈಮ್. ಅವ್ರಾಗಿನೇ ನೀವು ಟ್ರಸ್ಟ್ ಮಾಡ್ರಿ, ಫೇತ್ ಇಡ್ರಿ ಆ ವ್ಯಕ್ತಿನಲ್ಲಿ. ಅವ್ರು ಸರಿ ಆಗ್ತತಿ, ಅವ್ರಿಗೆ ಏನಾಗಲಿ ಒಳ್ಳೇದಾಗಲಿ, ಆ ವ್ಯಕ್ತಿಗೆ ಬುದ್ಧಿ ಬರಲಿ. ಹಿಂಗೆ ಟ್ರಸ್ಟ್ ಮಾಡ್ರಿ, ಫೇತ್ ಇಡ್ರಿ, ನಂಬ್ರಿ. ನಂಬಿಕೆನೂ ನೀವು ಉಳಿಸ್ಕೊಳ್ರಿ. ಸ್ವಲ್ಪ ಸ್ಪೇಸ್ ತಗೋರಿ. ಅಂದರೆ ಅದು ನಿಮ್ಮ ಒಂದು ಈ ರಿಲೇಷನ್ಶಿಪ್ಪಿಗೆ ಬೆಸ್ಟಾಗಿ ವರ್ಕ್ ಆಗ್ತೈತಿ. ಸೀಕ್ರೆಟ್ ಅಡ್ಮೈರ್ ಸಮ್ವನ್ ಹ್ಯಾಸ್ ಡೀಪರ್ ಫೀಲಿಂಗ್ಸ್ ಫಾರ್ ಯು ದ್ಯಾನ್ ದೇ ಆರ್ ಲೆಟ್ಟಿಂಗ್ ಆನ್. ಓಕೆ, ಯಾರಿಗೋ ಒಬ್ರಿಗೆ ನಿಮ್ಮ ಮೇಲೆ ಭಾಳ ಅಂದ್ರೆ ಭಾಳ ನೀವು ಅಂದ್ಕೊಂಡಿರಿ ಆ ವ್ಯಕ್ತಿ ನಿಮ್ಮ ಮೇಲೆ ಏನೂ ಫೀಲಿಂಗ್ಸ್ ಇಲ್ಲ ಅಂದ್ಕೊಂಡು, ಬಟ್ ದೇ ಅಡ್ಮೈರ್ ಯು. ಅಡ್ಮೈರ್ ಅಂದರೆ ನಿಮ್ಮನ್ನು ಆರಾಧಿಸ್ತಾರೆ, ಭಾಳ ಡೀಪ್ ಫೀಲಿಂಗ್ಸ್ ಅದ ಅವರಿಗೆ. ಸೊ ಇಲ್ಲಿ ಅದಕ್ಕಾಗಿ ಬಂದಿರೋದು ಹ್ಯಾವ್ ಪೇಷನ್ಸ್ ಅಂತಂದು. ಪೇಷನ್ಸ್ ಇಡ್ರಿ, ಒಂದಿಷ್ಟು ಟೈಮ್ ಆಗಬೇಕು. ನಿಮ್ಮ ಎನರ್ಜಿ ಅವನ ಎನರ್ಜಿ ಕರೆಕ್ಟ್ ಮ್ಯಾಚ್ ಆಗ್ಬೇಕಂದ್ರೆ ದೇವ್ರದ್ದು ಕೆಲವೊಂದು ಪರೀಕ್ಷೆಗಳು ಮಾಡ್ತಾನೆ, ಕೆಲವೊಂದು ಬುದ್ಧಿ ಕಲಿಸ್ತಾನೆ. ಸೊ ಇಟ್ ಈಸ್ ಗೋಯಿಂಗ್ ಆನ್ ಇನ್ ಯುವರ್ ರಿಲೇಷನ್ಶಿಪ್. Close your eyes and tell yourself that you deserve to feel joyful. You can allow joy into your life regardless of circumstances you currently find yourself in. So ಕಣ್ಣು ಮುಚ್ಕೊಳ್ರಿ. ಕ್ಲೋಸ್ ಯುವರ್ ಐಸ್ ಅಂದ್ರೆ ಕಣ್ಣು ಮುಚ್ಕೊಳ್ರಿ. ನಿಮ್ಮನ್ನು ನೀವು ಜಾಯ್ಫುಲ್ ಆಗಿ ಫೀಲ್ ಮಾಡ್ರಿ. ಭಾಳ ಖುಷಿ ಅಂತದೆ. ನೀನು ಎಲ್ಲ ಬ್ಯಾಡಾಗಿದ್ದ ವಿಷಯಗಳು, ನೋವು ಪಡೋ ವಿಷಯಗಳು, ದುಃಖ ಆಗೋ ವಿಷಯಗಳು ಎಲ್ಲನೂ ಹೊರಗೆ ಹಾಕ್ರಿ. ನನ್ನ ಜೀವನದಾಗ ಎಲ್ಲ ಒಳ್ಳೇದಾಗ್ತಾ ಐತಿ, ನನ್ನ ಜೀವನದಾಗ ಎಲ್ಲ ಖುಷಿ ಬರ್ತಾ ಐತಿ, ಇದನ್ನು ನೀವು ಫೀಲ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಸೊ ನಿಮ್ಮ ಜೀವನದಾಗ ಅದೇ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ಅಂತಂದು ನಿಮ್ಗೆ ಇಲ್ಲಿ ಬಂದಿರೋದು. ಸ್ಯಾಕ್ರೆಡ್ ಯೂನಿಯನ್ ಅಂತ ಬಂದೈತಿಲ್ಲ. ಅದು ಪವಿತ್ರವಾದಂತಹ ಒಂದು ಪುನರ್ಮಿಲನ ಅಂತ ಹೇಳ್ಬೋದು, ಸಮ್ಮಿಲನ ಅಂತ ಹೇಳ್ಬೋದು. ಬಟ್ ಇದೆಲ್ಲ ನೀವು ಇದನ್ನು ಪ್ರೊಸೆಸ್ಸನ್ನು ನೀವು ಕಂಪ್ಲೀಟ್ ಮಾಡಲೇಬೇಕು. ಅನ್ಲೆಸ್ ಅಂಟಲ್ ನೀವು ಕಂಪ್ಲೀಟ್ ದಿಸ್ ಪ್ರೊಸೆಸ್ ಅಲ್ಲ, ಅಲ್ಲಿ ನಿಮಗೇನು ಸಿಗಲ್ಲ. ಜೀವನ ಅಂದರೆ ಹಂಗದ. ಸೊ ಏಂಜಲ್ಸ್ ಕಡೆಯಿಂದ ನಿಮ್ಗೆ ಏನಾದರೂ ಗೈಡೆನ್ಸ್ ಬರುತ್ತಾ, ಅಥವಾ ನೀವೇನಾದರೂ ಕ್ವಶನ್ಸ್ ಕೇಳಿದ್ರೆ ಅದಕ್ಕೆ ಆನ್ಸರ್ ಸಿಗ್ಬೋದಾ ನೋಡ್ಕೊಳ್ರಿ. ಅನ್ಲೈಕ್ಲಿ ನೀವೇನು ಅನ್ಕೊಂಡಿರಿ ನೋಡ್ರಿ ಮನಸ್ಸೊಳಗೆ, ಅಥವಾ ಇದು ನೀವು ಭಾಳ ಫಾಸ್ಟಾಗಿ ನನಗೆ ಆಗ್ಬಿಡ್ತತನ ಆ ವ್ಯಕ್ತಿ ಬಿಟ್ಟು ಬಂದುಬಿಡ್ರಿ, ಯಾಕಂದ್ರೆ ನೋಡ್ರಿ ಹಂಗೈತಿ ಇಲ್ಲ ಯಾಕಂದ್ರೆ ರೀಡಿಂಗ್ ಒಳಗೆ ಹಿಂಗೆ ಬಂತಲ್ಲ. ಈಗ ಹೋರಿಗೆ ಭಯ ಏನು ಬೇಡ್ರಿ, ನಾ ಎಲ್ಲ ರೆಡಿ ಇದ್ದೀನಿ, ಅವ್ರು ಬಂದ್ರೆ ನಾ ಆ್ಯಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀನಿ ಇಂಥವೆಲ್ಲರ ಇದ್ರೆ ನೋ. ಇಲ್ಲೊಂದು ಟೈಮ್ ಬರಲೇಬೇಕು, ಟೈಮ್ ಆಗೋ ಮಟ್ಟ ನೀವು ಕಾಯಲೇಬೇಕು. ಪರ್ಫೆಕ್ಟ್ ಟೈಮಿಂಗ್, ಈಗ ಟೈಮ್ ಬರಲೇಬೇಕು, ಪರ್ಫೆಕ್ಟ್ ಟೈಮಿಂಗ್ ಆಗಿ ನೀವು ಕಾಯಲೇಬೇಕು. ಲಿಸನ್ ಟು ಯುವರ್ ಇಂಟ್ಯೂಷನ್ಸ್. ನಿಮ್ಮ ಮನಸ್ಸು ಏನು ಹೇಳ್ತಾ ಐತಿ ಆಲ್ರೆಡಿ ನಿಮಗೆ ಹೇಳ್ತಿದ್ದದು. ಒಂದು ಮನಸ್ಸು ಏನೋ ಒಂದು ಇಂಟ್ಯೂಷನ್ಸ್, ಸಿಕ್ಸ್ ಸೆನ್ಸ್ ಅಂತ ಹೇಳ್ತೀವಲ್ಲ ನಾವು, ಒಳ ಮನಸ್ಸು ನಮಗೇನೋ ಹೇಳ್ತಾ ಐತ್ರಿ ಅಂತ. ಜಸ್ಟ್ ಲಿಸನ್ ಟು ಇಟ್, ನಿಮಗೆಲ್ಲ ಆನ್ಸರ್ ಇಲ್ಲಿ ಸಿಗ್ತಾವೆ. ಚೂಸ್ ಅ ನ್ಯೂ ಡೈರೆಕ್ಷನ್. ಈ ವ್ಯಕ್ತಿ ನನಗೆ ಬ್ಯಾಡ್ರಿ, ಭಾಳ ನೋವು ಕೊಟ್ಟಾರೆ, ರೀಡಿಂಗ್ ನೋಡ್ತದನ್ರಿ, ಬಟ್ ನನ್ನ ಮನಸ್ಸಿಗೆ ಭಾಳ ನೋವು ಐತ್ರಿ, ಆ ವ್ಯಕ್ತಿ ಬಂದು ನನಗೆ ತೊಗೊಳಕ್ಕೆ ಇಷ್ಟ ಇಲ್ಲ ನಮ್ಮ ಜೀವನದಾಗ ಅನ್ನೋರು ನ್ಯೂ ಡೈರೆಕ್ಷನ್, ಹೊಸ ನಿಮ್ಮ ಡೈರೆಕ್ಷನ್ ಚೂಸ್ ಮಾಡ್ಕೊಳ್ರಿ. ಅದ್ರ ಹೊಸ ವ್ಯಕ್ತಿ ಚೂಸ್ ಮಾಡ್ಕೊಳ್ರಿ ಇರ್ಬೋದು, ಅಥವಾ ನೀವು ಹೊಸದಾಗಿ ನಿಮ್ಮ ಜೀವನದಾಗ ಇನ್ನೊಂದು ಸ್ಟಾರ್ಟ್ ಮಾಡ್ಕೊಳ್ರಿ. ನಿಮ್ಗೆ ಏನು ಇಷ್ಟ ಆಗ್ತದೆ ಅದನ್ನು ಮಾಡಿರಿ, ನಿಮ್ಮ ಪ್ಯಾಷನ್ ಫಾಲೋ ಮಾಡಿರಿ.
ಇಲ್ರಿ ಈ ವ್ಯಕ್ತಿಗಾಗಿ ಇವರೇ ಬೇಕು, ಬಟ್ ಅವರ ಸುಧಾರಿಸ್ಕೊಂಡು ಬರಬೇಕು ನನಗೆ ಅಂತಂದ್ರೆ ನೀವು ಅದನ್ನು ಸರಿ ಮಾಡ್ಕೋಬೇಕಂದಾಗ ಅಲ್ಲಿ ಹೊಸ ಡೈರೆಕ್ಷನ್ಸ್ ಹುಡುಕೊಳ್ರಿ, ಅದನ್ನು ಸರಿ ಮಾಡ್ಕೊಳಕ್ಕೆ. ಪದೇ ಪದೇ ಒಂದೊಂದ್ಸಲ ಏನಾಕತ್ತಂದ್ರೆ ಪದೇ ನಾವು ಅವ್ರಿಗೆ ಬುದ್ಧಿ ಎಷ್ಟು ಹೇಳಿದ್ರೆ ಅದು ತಲೆಯಾಗ ಹೋಗಂಗಿಲ್ಲ. ನೀವ ಕೆಟ್ಟರಾಕಿರ್ತೀರಿ. ಬುದ್ಧಿ ಹೇಳೋದು ಬಿಡ್ರಿ, ಬೇರೆ ದಾರಿ ಹುಡುಕ್ರಿ ಅವ್ರಿಗೆ ಅರ್ಥ ಆಗಂಗೆ. ಓಕೆ, ಹಂಗೆ ಹೆಲ್ಪ್ಫುಲ್ ಪೀಪಲ್. ಸೊ ನಿಮ್ಮ ಜೀವನದಾಗ ಯಾರು ನಿಮಗೆ ಹೆಲ್ಪ್ ಮಾಡೋ ಅಂತಾರ ಅವ್ರ ಕಡೆ ನೀವು ಹೆಲ್ಪ್ ತೊಗೋಬೋದು ಅಂತ ಬಂದೈತಿ. ಸೊ ಲುಕ್ ಫಾರ್ ಅ ಸೈನ್. ನಿಮ್ಮ ಜೀವನ ನೀವೇನು ಅನ್ಕೊಂಡಿರಿ, ಏನಾರು ಮಾಡಿದ್ದಕ್ಕೆ ಅಲ್ಲೊಂದು ದೇವ್ರು ಏನೋ ಒಂದು ತೋರಿಸ್ತದನ, ಯಾವುದೋ ಒಂದು ರೀತಿ ಒಳಗೆ ನಾನು ನಿಮ್ಗೆ ಅದನ್ನು ಶಕ ತೋರಿಸ್ತಿರ್ತದೆ ದೇವ್ರು ಯಾವಾಗಲೂ, ಯೂನಿವರ್ಸ್. ಓಕೆ, ನಿಮ್ಗೆ ಹಿಂಗೆ ಹೇಳಿದ ಕೂಡ ಹಿಂಗೆ ಕೊಟ್ಟಿರ್ತಾರ, ಅದನ್ನು ನೋಡೋದು ಶಕ್ತಿ ಇರ್ಬೇಕು ನಮ್ಗೆ, ಅದನ್ನು ಅರ್ಥ ಮಾಡ್ಕೊಳೋ ಶಕ್ತಿ ಇರಬೇಕು. ಸೊ ಲುಕ್ ಫಾರ್ ಅ ಸೈನ್ ಅಂತ ಬಂದೈತಿಲ್ಲ. ಹೆಲ್ಪ್ಫುಲ್ ಪೀಪಲ್ ನಿಮ್ಮ ಜೀವನದಾಗ ಈ ರಿಲೇಷನ್ ಸರಿ ಮಾಡ್ಕೊಡಕ್ಕೆ ಅಥವಾ ನಿಮ್ಮ ವ್ಯಕ್ತಿಗೆ ಒಂದು ಬುದ್ಧಿ ಹೇಳಿ ತಿದ್ದಿ ಹೇಳಿ ಸರಿ ದಾರಿ ಅಂತ ಯಾರು ಇದ್ರಂದ್ರೆ ಹೆಲ್ಪ್ಫುಲ್ ಪೀಪಲ್ ಅದಾರ ಆಲ್ರೆಡಿ ನಿಮ್ಮ ಜೀವನದಾಗ, ಅವ್ರದ್ದು ಹೆಲ್ಪ್ ತೊಗೊಳ್ರಿ ಅಂತ ಬಂದಿರೋದು. ಓಕೆ, ಸೊ ಇದು ರೀಡಿಂಗನ್ನು ಇಲ್ಲಿಗೆ ಮುಗಿಸೋಣ ಅಂತ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ. ಇದು ನಿಮ್ಮದೇ ಆದಂಥ ಸ್ಪೇಸ್ ನೋಡ್ತಿದ್ದೀರಿಲ್ಲ, ನಿಮ್ಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟಿಗೆ ನಿಮಗಿಲ್ಲೇ ಗೈಡೆನ್ಸ್ ಸಿಗ್ತೈತಿ, ರಿಲೇಷನ್ಶಿಪ್ಪಿಗೆ ಗೈಡೆನ್ಸ್ ಸಿಗ್ತೈತಿ, ಏಂಜಲ್ಸ್ ಕಡೆಯಿಂದ ಗೈಡೆನ್ಸ್ ಸಿಗ್ತೈತಿ, ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಸಿಗ್ತೈತಿ. ಸೊ ಅದನ್ನೆಲ್ಲ ತಿಳ್ಕೊಳ್ರಿ, ಗೈಡೆನ್ಸ್ ತೊಗೊಳ್ರಿ, ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ರಿ, ಖುಷಿಯಾಗಿರ್ರಿ, ಹ್ಯಾಪಿ ಆಗಿರ್ರಿ. ಓಕೆ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸೋ ಟೈಮ್ ಈಗಿದೆ. ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆ ನಿಮ್ಮನ್ನು ಭೇಟಿ ಹಾಕನೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಿ ಹ್ಯಾಪಿ. ಪರ್ಸ್ನಲ್ನಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಥ್ಯಾಂಕ್ ಯು.